ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಹಬ್ಬ ಹಾಗೆ ಕಾರ್ತಿಕ ಮಾಸದ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅತ್ಯಂತ ಶ್ರೇಷ್ಠವಾದ ಮಾಸ ಅಂತಲೇ ಹೇಳ್ಬೋದು. ಇದನ್ನು ದಾಮೋದರ ಮಾಸ ಅಂತ ಕೂಡ ಕರೆಯಲಾಗುತ್ತೆ. ಯಾಕಂದರೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಅತಿ ಹೆಚ್ಚಾಗಿ ವಿಷ್ಣು, ಶಿವ ಮತ್ತು ತುಳಸಿಯನ್ನು ಪೂಜೆ ಮಾಡಲಾಗುತ್ತೆ. ಹಾಗಾಗಿನೇ ಪ್ರತಿಯೊಂದು ಶುಭ ಕಾರ್ಯಕ್ಕೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದಕ್ಕೂ ಈ ಕಾರ್ತಿಕ ಮಾಸ ತುಂಬಾ ಶ್ರೇಷ್ಠವಾದಂಥದ್ದು. ಅದರಲ್ಲಿ ಪೂಜೆ, ವ್ರತಗಳು ಹಾಗೆ ದಾನ ಇದೆಲ್ಲದಕ್ಕೂ ಕೂಡ ತುಂಬಾ ಮಹತ್ವ ಇರೋದ್ರಿಂದ ಈ ಕಾರ್ತಿಕ ಮಾಸವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ತುಂಬ ಸರಳವಾದ ವಿಧಾನದಲ್ಲಿ ತಿಳಿದುಕೊಳ್ಳೋಣ. ಏನೇನೋ ತಪ್ಪುಗಳನ್ನು ಪ್ರತಿದಿನ ನಾವು ಮಾಡ್ತಾನೆ ಇರ್ತೀವಿ. ಅದರೆಲ್ಲ ಪರಿಹಾರಕ್ಕಾಗಿ ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗಬೇಕು ಅಂತಂದರೆ ಸಣ್ಣ ಸಣ್ಣ ಪರಿಹಾರಗಳನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಕಾರ್ತಿಕ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ದೀಪಾವಳಿ ಅಮಾವಾಸ್ಯೆ ಯಾವ ದಿನ ಇರುತ್ತೆ, ಇದೆಲ್ಲದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದೇ ಅಕ್ಟೋಬರ್ 20ನೇ ತಾರೀಕಿನಿಂದ ನವೆಂಬರ್ 20ನೇ ತಾರೀಕು ತನಕ ನಮಗೆ ಕಾರ್ತಿಕ ಮಾಸ ಇರುತ್ತೆ. ಅದರಲ್ಲಿ ನಮಗೆ 4 ಸೋಮವಾರಗಳು ಸಿಗುತ್ತೆ. ಒಂದು ಬಂದು 27ನೇ ತಾರೀಕಿನಿಂದ 3ನೇ ತಾರೀಕು, 10ನೇ ತಾರೀಕು ಹಾಗೆ 17ನೇ ತಾರೀಕು ನಮಗೆ ಕೊನೆ ಕಾರ್ತಿಕ್ ಸೋಮವಾರ ಆಗಿರುತ್ತೆ. ಇನ್ನು ದೀಪಾವಳಿ ಅಮಾವಾಸ್ಯೆ ಎಲ್ಲ ಕ್ಯಾಲೆಂಡರ್ಗಳಲ್ಲಿ 21ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಆದರೆ ಲಕ್ಷ್ಮೀ ಪೂಜೆನ ಯಾವ ದಿನ ಮಾಡಬೇಕು ಇದನ್ನು ಸಪ್ರೇಟಾಗಿ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆದರೆ ಅಮಾವಾಸ್ಯೆ ಯಾವಾಗ ಆರಂಭ ಆಗುತ್ತೆ ಅನ್ನೋದನ್ನು ಹೇಳಿಬಿಡ್ತೀನಿ. 20ನೇ ತಾರೀಕು ಸೋಮವಾರ ಮಧ್ಯಾಹ್ನ 3:40 ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. 21ನೇ ತಾರೀಕು ಮಂಗಳವಾರ ಸಂಜೆ 6 ಗಂಟೆಗೆ ಮುಕ್ತಾಯ ಆಗಿಬಿಡತ್ತೆ. ಅಂದರೆ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಅಮಾವಾಸ್ಯೆ ಮುಗಿದೋಗ್ಬಿಡತ್ತೆ ಮಂಗಳವಾರ. ಹಾಗಾಗಿ ಲಕ್ಷ್ಮೀ ಪೂಜೆಗಳನ್ನ ಮಾಡುವಂಥವರು ಸೋಮವಾರ ಸಂಜೆ ಕೂಡ ಮಾಡ್ಬೋದು, ಅಥವಾ ಮಂಗಳವಾರ ಬೆಳಗ್ಗೆನೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗತ್ತೆ. ಇದರ ಬಗ್ಗೆ ಶುಭ ಮುಹೂರ್ತಗಳು ಮತ್ತು ಅಂಗಡಿ ಪೂಜೆ ಮಾಡುವಂಥವ್ರು, ಮನೇಲಿ ಕೂಡ ಲಕ್ಷ್ಮೀ ಕೂರಿಸಿ ಪೂಜೆ ಮಾಡುವಂಥವ್ರು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮುಂಚಿತವಾಗಿ ತಯಾರಿ ಮಾಡಿಕೊಳ್ಳಿ ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವುದೇ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೂ ಕೂಡ ಈ ಕಾರ್ತಿಕ್ ಮಾಸದಲ್ಲಿ ಪ್ರಾರಂಭ ಮಾಡ್ಬೋದು. ಹಾಗೆ ವೈಭವ ಲಕ್ಷ್ಮೀ ಪೂಜೆ, ಸಾಯಿಬಾಬಾ ವ್ರತಗಳು ಅಂದರೆ 9 ಗುರುವಾರ ಮಾಡುವಂಥ ಸಾಯಿಬಾಬಾ ವ್ರತ, ಇದನ್ನು ನೀವು ಯಾರಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಈ ಕಾರ್ತಿಕ ಮಾಸದಲ್ಲಿ ನೀವು ಮಾಡ್ಕೊಳ್ಬೋದು. ಹಾಗೆ ನಾವು ಯಾವುದೇ ರೀತಿಯಾದಂತಹ ವ್ರತಗಳು, ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂತ ಅಂದರೂ ಕೂಡ ಗುರುಗಳ ಅನುಗ್ರಹ, ಆಶೀರ್ವಾದ, ಗುರುಬಲ ಅನ್ನೋದು ಬೇಕೇ ಬೇಕು. ಹಾಗಾಗಿ ತುಂಬಾ ಬೇಗ ಫಲ ಕೊಡುವಂತಹ ವ್ರತ ಇದು 9 ಗುರುವಾರಗಳು ಮಾಡುವಂಥ ವ್ರತ. ಹಾಗಾಗಿ ನೀವು ಯಾರಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಕಾರ್ತಿಕ ಮಾಸದಲ್ಲಿ ಮಾಡ್ಬೋದು. ನಿಮಗೆ ತುಂಬಾ ಒಳ್ಳೆಯದಾಗುವಂಥದ್ದು ಮಾಸ ಅಂತಲೇ ಹೇಳ್ಬೋದು. ಈ ತಿಂಗಳಲ್ಲಿ ಮಹಾವಿಷ್ಣು ಯೋಗ ನಿದ್ರೆಯನ್ನು ಮುಗಿಸಿ ಎಚ್ಚರ ಆಗುವಂತಹ ಸಮಯ. ಅಲ್ಲಿಂದ ಮುಂದಕ್ಕೆ ನಮಗೆ ಎಲ್ಲ ಶುಭ ಕಾರ್ಯಗಳನ್ನು ಮಾಡೋದಕ್ಕೂ ಕೂಡ ಒಳ್ಳೆ ದಿನಗಳು ಪ್ರಾರಂಭ ಆಗುತ್ತೆ. ಹಾಗಾಗಿನೇ ಕಾರ್ತಿಕ ಮಾಸಕ್ಕೆ ಹೆಚ್ಚಿನ ಮಹತ್ವ ಇರುವಂಥದ್ದು. ಮತ್ತು ತುಳಸಿ ವಿವಾಹ ಕೂಡ ಇದೇ ತಿಂಗಳಲ್ಲಿ ನಾವು ಮಾಡ್ತಾ ಇರೋದು. ಈ ಒಂದು ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರ ಶಿವನ ಪೂಜೆ, ಪ್ರತಿ ಶನಿವಾರ ಶ್ರೀನಿವಾಸನ ಪೂಜೆ ಮಾಡಬೇಕು. ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನೀವು ಯಾವ ರೀತಿ ಇದಕ್ಕೆ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ, ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ತುಂಬ ಶ್ರೇಷ್ಠ. ಹಾಗಾಗಿ ನೀವು ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋಗೋದಕ್ಕೂ ಪ್ಲ್ಯಾನ್ ಮಾಡ್ಕೋಬೋದು. ಸೂರ್ಯೋದಯ ಆಗುವಂತಹ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕು. ಹಾಗೆ ದೀಪಗಳನ್ನ ಹಚ್ಚಿ ನದಿಯ ದಡದಲ್ಲಿ ಅಥವಾ ನದಿಯಲ್ಲಿ ತೇಲೋದಕ್ಕೂ ಕೂಡ ನೀವು ದೀಪಗಳನ್ನ ಬಿಡ್ಬೋದು. ಹಾಗೆ ಅರಿಶಿನ, ಕುಂಕುಮ, ದೀಪಗಳನ್ನ ದಾನ ಮಾಡೋದು ತುಂಬಾ ಶ್ರೇಷ್ಠ. ಕಾರ್ತಿಕ ಮಾಸದಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿ ನೀವು ಉಡುಗೊರೆ ರೂಪದಲ್ಲಿ ಅಂದರೆ ರಿಟರ್ನ್ ಗಿಫ್ಟ್ ರೂಪದಲ್ಲೂ ಕೂಡ ನೀವು ದೀಪಗಳನ್ನು ದಾನ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಅಥವಾ ಯಾರಾದರೂ ದೇವಸ್ಥಾನಗಳಿಗೆ, ಶಿವನ ದೇವಸ್ಥಾನಗಳಿಗೆ ಅಥವಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೂಡ ದೀಪನ ದಾನ ಕೊಡೋದು ಅಥವಾ ದೀಪವನ್ನು ಹಚ್ಚುವಂಥದ್ದು ಮಾಡೋದ್ರಿಂದ ಒಳ್ಳೆಯ ಫಲಗಳನ್ನು ಕೂಡ ನೀವು ಪಡ್ಕೊಳ್ಬೋದು. ಈ ತಿಂಗಳಲ್ಲಿ ಪ್ರತಿದಿನ ತುಳಸಿ ಪೂಜೆ ಮಾಡೋದು, ತುಳಸಿ ಮುಂದೆ ದೀಪವನ್ನು ಹಚ್ಚಿಡುವಂಥದ್ದು, ಜೊತೆಗೆ ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದು, ಸೂರ್ಯನಿಗೆ ಅರ್ಘ್ಯ ಕೊಡೋದು ತುಂಬ ಒಳ್ಳೆಯದು. ಕೆಲವರಿಗೆ ಇದು ಪ್ರತಿನಿತ್ಯ ಅಭ್ಯಾಸ ಆಗಿರುತ್ತೆ. ಯಾರಿಗೆಲ್ಲ ಅಭ್ಯಾಸ ಇಲ್ಲ ಈ ಕಾರ್ತಿಕ ಮಾಸದಿಂದ ಅಭ್ಯಾಸ ಮಾಡ್ಕೊಳ್ಳಿ, ತುಂಬ ಒಳ್ಳೆಯ ಪ್ರತಿಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಸ್ನಾನ ಆದ ನಂತರ ನೀರನ್ನು ತಗೊಂಡು ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿ ಹೂಗಳನ್ನ ಹಾಕ್ಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಓಂ ನಮೋ
ಸೂರ್ಯ ದೇವಾಯ ಅಂತ ಸ್ಮರಣೆ ಮಾಡಿಕೊಂಡು ಆ ನೀರನ್ನು ತುಳಸಿ ಗಿಡಕ್ಕೆ ಅರ್ಪಿಸೋದು. ನಮ್ಮ ಕಣ್ಣಿಗೆ ಕಾಣೋ ದೇವರು ಅಂದರೆ ಸೂರ್ಯ ಮತ್ತು ಚಂದ್ರ ಇಬ್ಬರೇ. ಹಾಗಾಗಿ ಹುಣ್ಣಿಮೆ ದಿನ ಚಂದ್ರನನ್ನು ಪೂಜೆ ಮಾಡಬೇಕು, ಚಂದ್ರನಿಗೆ ಅರ್ಘ್ಯ ಕೊಡಬೇಕು. ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡ್ತಾ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಇದಿಷ್ಟನ್ನು ಮಾಡ್ತಾ ಬನ್ನಿ. ಅದರಲ್ಲೂ ಈ ಕಾರ್ತಿಕ ಮಾಸದಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆ ಫಲಗಳನ್ನು ಪಡ್ಕೊಳ್ಬೋದು. ಎಷ್ಟೋ ಜನರ ದುರಾದೃಷ್ಟನೇ ಬದಲಾಗುತ್ತೆ. ಈ ಸಮಯದಲ್ಲಿ ದುರಾದೃಷ್ಟ ಅದೃಷ್ಟವಾಗಿ ಕೂಡ ಬದಲಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ಮಾಸದಲ್ಲಿ ತುಳಸಿ ಗಿಡ ಮತ್ತು ಮಣ್ಣಿನ ದೀಪಗಳು, ನೆಲ್ಲಿಕಾಯಿ ಅಥವಾ ನೆಲ್ಲಿಕಾಯಿ ಗಿಡ ಇದನ್ನೆಲ್ಲ ಕೂಡ ದಾನ ಮಾಡೋದ್ರಿಂದ ತುಂಬಾ ಶ್ರೇಷ್ಠವಾದಂತಹ ಫಲ ಕೂಡ ಸಿಗತ್ತೆ. ತುಂಬಾ ಸುಲಭವಾಗಿರೋದಂಥದ್ದು ಕೂಡ. ಈ ಮಾಸದಲ್ಲಿ ನದಿ ಸ್ನಾನ ಮಾಡಿ ಗಂಗೆ ಪೂಜೆನ ಮಾಡಿ ಅಲ್ಲೇ ನದಿಯ ದಡದಲ್ಲಿ ಹೆಣ್ಣು ಮಕ್ಕಳನ್ನು ಕೂರಿಸಿ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲದ ಜೊತೆಗೆ ದೀಪವನ್ನು ದಾನ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಆಶೀರ್ವಾದ ಸಿಗತ್ತೆ. ಇಷ್ಟೇ ಅಲ್ಲದೆ ನಿಮ್ಮ ಕೈಲಾಗೋಷ್ಟು ಸಹಾಯನ ಕೂಡ ಬಡವ್ರಿಗೂ ಕೂಡ ಮಾಡ್ಬೋದು. ಇಂಥದ್ದೇ ಅಂತ ಅಲ್ಲ, ನಿಮ್ಮ ಕೈಲಿ ಏನಾಗುತ್ತೆ ಸರಳವಾದಂತಹ ಪರಿಹಾರಗಳು, ದೀಪಗಳನ್ನ ದಾನ ಮಾಡ್ಬೋದು. ಇದೆಲ್ಲ ತುಂಬ ಕಡಿಮೆ ಖರ್ಚಿನಲ್ಲಿ ಆಗೋವಂಥದ್ದು. ಸೊ ಆದಷ್ಟು ನಿಮ್ಮ ಕೈಲಿ ಯಾವುದು ದಾನ ಮಾಡೋದಕ್ಕಾಗತ್ತೆ ಕಡಿಮೆ ಖರ್ಚಲ್ಲಿ ಆದಷ್ಟು ದಾನವನ್ನು ಮಾಡೋದು ಈ ಕಾರ್ತಿಕ ಮಾಸದಲ್ಲಿ ತುಂಬಾ ಒಳ್ಳೆಯದು. ಮುಂದಿನ ವಿಡಿಯೋದಲ್ಲಿ ಅಂಗಡಿ ಮತ್ತು ಮನೆಗಳಲ್ಲಿ ಯಾವ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕು, ಹಾಗೆ ಯಾವ ರೀತಿ ಮಾಡಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಲ್ಲದೆ ಪ್ರತಿ ವರ್ಷದ ಹಾಗೆ ವಿಶೇಷವಾದಂತಹ ಲಕ್ಷ್ಮೀ ಪೂಜೆಯ ಸಮಯ ಅಂದರೆ ಈ ಮಾರ್ವಾಡಿಗಳು ಪೂಜೆ ಮಾಡ್ತಾರಲ್ಲ ಆ ಸಮಯಗಳನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತಷ್ಟು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.